ಪುಣ್ಯಸ್ತ್ರೀ ಕಾಳವ್ವೆ ಒಂದು ವಚನ ಬರೀತಾಳೆ. ಈ ಜೀವನ ಅಮೃತ ಆಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ, ಒಂದು ಸಣ್ಣ ಮಾತು ಹೇಳ್ತಾರೆ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಅಂದ್ರೆ ಈ ಪ್ರಪಂಚದಲ್ಲಿ ನಿತ್ಯ ಮುಕ್ತನಾಗಿ ಅಮೃತದಾಯಿಯಾಗಿ ಬದುಕನ್ನು ಕಟ್ಟುವುದು ಹೆಂಗ ಅಂತ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ನಮ್ಮ ಉರುಲಿಂಗ ಪೆದ್ದಿಗಳ ರಸರಲ್ಲಿ ಸದರವಲ್ಲ ಕಾಣವ್ವ. ಮುಕ್ತಿ ತಿಳಿದೇ ಇದ್ರ ಬಹಳ ಕಠಿಣ ಐತಿ, ತಿಳಿದ್ರೆ ಬಹಳ ಸರಳ ಐತಿ ಅಂತ ಸಾಲಿ ಕಲಿಲಾರ್ದ ಹೆಣ್ಮಗಳು ನಮಗೆ ತಿಳಿಸ್ತಾರೆ. ಜೀವನ್ ಮುಕ್ತಿ ಅನ್ನೋದು, ಜೀವನ್ ಮುಕ್ತಿ ಅಂದ್ರೆ ಏನಲ್ಲ, ಜೀವನದೊಳಗೆ ಸಂತೋಷವಾಗಿರುವುದಷ್ಟೇ. ಆನಂದವೇ ಮುಕ್ತಿ. ಸಂತೋಷದ ಸೂತ್ರ, ಆನಂದದ ಸೂತ್ರ, ಅಮೃತತ್ವದ ಸೂತ್ರ ಆಕೆ ಹೇಳ್ತಾಳೆ. ಮನುಷ್ಯ ಏನೂ ಮಾಡಬೇಕಾಗಿಲ್ಲ, 3 ಕೆಲಸ ಮಾಡ್ಬೇಕಂತಾಳ. ನಮ್ಮ ಜೀವನ ಅಮೃತ ಆಗಬೇಕಾಗಿದ್ರ ಏನೂ ಇಲ್ಲ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಕೃತ್ಯ ಇದರ ಅರ್ಥ ಈಗ ನೋಡಿ, ಈ ಜಗತ್ತಿದೆ, ಈಗೊಂದು ಡ್ಯಾನ್ಸ್ ಇದೆ, ಡ್ಯಾನ್ಸ್ ಮತ್ತು ಡ್ಯಾನ್ಸರ್. ಡ್ಯಾನ್ಸರ್ ನಿಂದ ಡ್ಯಾನ್ಸ್ ಏನಾದ್ರೂ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಐತೇನೋ? ಇಲ್ಲ. ಹೆಂಗ್ ಡ್ಯಾನ್ಸ್ ಮತ್ತು ಡ್ಯಾನ್ಸರ್ಗೆ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ, ಈ ಜಗತ್ತನ್ನುವುದೇನೈತಲ್ಲ ಇದು ಕೃತ್ಯ, ಇದನ್ನ ನಿರ್ಮಾಣ ಮಾಡಿದವನಿಗೆ ಕರ್ತ ಅಂತ ಕರೀತಾರೆ. ಇದು ಕರ್ತನ ಕೃತ್ಯ, ಇದು ಜಗತ್ತು. ಆಕೆ ಏನಂತಾಳಂದ್ರೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಅಂದ್ರೆ ನೀ ಏನು ಕೆಲಸ ಮಾಡ್ತೀಯಲ್ಲ ತನ್ಮಯನಾಗಿ ಮಾಡು ಅಷ್ಟೇ, ಪ್ರೇಮದಿಂದ ಮಾಡು. ಮೊದಲನೇದ್ದು ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಏನ ಕೆಲಸ ಮಾಡು ಪ್ರೇಮದಿಂದ ಮಾಡು. ಮತ್ತೆ ಎರಡನೇದ್ದು ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ, ಏನು ಕೆಲಸ ಮಾಡ್ತಿ ಪ್ರಾಮಾಣಿಕತೆಯಿಂದ ಮಾಡು. ಮೂರನೇದ್ದು ಏನು ಕೆಲಸ ಮಾಡ್ತೀಯಲ್ಲ ಸುಮ್ಮ ಕೆಲಸ ಮಾಡು. ನಿನಗೆ ಯಾಕೆ ದುಃಖ ಆಗೈತಿ ಅಂದ್ರೆ ಏನು ಕೆಲಸ ಮಾಡ್ತಿ ಅದಕ್ಕೆ ಫಲದ ಅಪೇಕ್ಷೆ ಪಡ್ತೀಯಲ್ಲ ಅದಕ್ಕೂ ದುಃಖ ಆಗತ್ತ. ನೀ ಸುಮ್ಮ ಕೆಲಸ ಮಾಡ್ಕೊಂತ ಹೋಗು, ದೇವ್ರ ತಾನ ಮುಟ್ಟಿಸ್ತಾನೆ ನಿನಗೆ ತಂದು. ಏನು ಸಂತೋಷವಾಗಿರ್ಬೇಕಾದ್ರೆ ಸುಮ್ಮ ಪ್ರೇಮದಿಂದ ಒಂದಿಷ್ಟು ಕೆಲಸ ಮಾಡು, ಪ್ರಾಮಾಣಿಕತೆಯಿಂದ ಮಾಡು. ಮತ್ತೆ ಏನು ಕೆಲಸ ಮಾಡ್ತೀಯಲ್ಲ ಅದ್ರ ಬಹಳ ಅಪೇಕ್ಷೆ ಇಟ್ಟುಕೊಂಡು ಮಾಡಬೇಡ, ಸುಮ್ಮ ಮಾಡು. ನೀನು ಏನು ಕೆಲಸ ಮಾಡ್ತೀಯಲ್ಲ ಪ್ರೇಮದಿಂದ ಮಾಡು. ಈ ಗುಬ್ಬಿ ಗೂಡು ಕಟ್ಟತೈತಿ, ಹೆಂಗ್ ಕಟ್ಟತೈತಿ ಅದನ್ನ ಎಲ್ರ ಇಂಜಿನಿಯರಿಂಗ್ ಓದೈತೆ, ಯಾರ ಆರ್ಕಿಟೆಕ್ಟ್ ಇಂಜಿನಿಯರ್ ಅದನ್ನ ಡಿಸೈನ್ ಮಾಡ್ಯಾನೆ? ಏನು ಇಲ್ಲ, ಗುಬ್ಬಿ ಅಷ್ಟು ಚಂದ ಗೂಡು ಕಟ್ಟೈತಿ. ನಮ್ಮ ಸ್ಟ್ರಕ್ಚರಲ್ ಇಂಜಿನಿಯರ್ ಮನಿ ಕಟ್ಟಿದ್ದು ಬಿದ್ದಿದ್ದ ಉದಾಹರಣೆಗಳದಾವ, ಗುಬ್ಬಿ ಗೂಡು ಕಟ್ಟಿದ್ದು ಎಲ್ರ ಬಿದ್ದೈತೇನು? ತಾಯಂದಿರು ಕೌದಿ ಹೊಲಿತಾರ, ಎಷ್ಟು ಚಂದ ಹೊಲಿತಾರ, ಅದ್ರದ್ದು ಹರಿದಿದ್ದು ಇದ್ರೊಂದು ಹರಿದಿದ್ದು ತಗೊಂಡು ಎಷ್ಟು ಕಲಾತ್ಮಕತೆ ಐತಿ. ತನ್ಮಯತೆಯಿಂದ ಪ್ರೇಮದಿಂದ ಕೆಲಸ ಮಾಡ್ತಾರೆ. ಏನ ಕೆಲಸ ಮಾಡು ಪ್ರೇಮದಿಂದ ಮಾಡು. ಒಂದನೇ ಏನಾರ ಕೆಲಸ ಮಾಡು, ನೀ ಪೂಜಾರ ಮಾಡು, ಮನಿ ಕಸಾರ ಹೊಡಿ. ಶರಣರು ಹೇಳಿದ್ದಂದ್ರ ಪೂಜಾ ಮಾಡುವ ಕೈ ಶ್ರೇಷ್ಠ, ಕಸ ಹೊಡೆಯುವ ಕೈ ಕನಿಷ್ಠ ಅಂತಿಲ್ಲ. ಪೂಜೆ ಮಾಡುವ ಕೈಗಳಷ್ಟೇ ಮನಿ ಕಸ ಹೊಡೆಯುವ ಕೈಗಳು ಶ್ರೇಷ್ಠ ಅನ್ನುವುದು ಶರಣರದಷ್ಟೇ.